ಉಳಿದಿದೆ ಅಂತ ನೀವು ಅದನ್ನೇ ಬಿಸಿ ಮಾಡ್ಕೊಂಡು ಕುಡಿತಾ ಇದ್ದೀರಾ? ಹಾಗಾದ್ರೆ ಈ ಕೆಟ್ಟ ಅಭ್ಯಾಸವನ್ನ ಈಗ್ಲೇ ಬಿಟ್ಟು ಬಿಡಿ, ಇಲ್ಲಾಂದ್ರೆ ನಿಮ್ಮ ಆರೋಗ್ಯಕ್ಕೆ ನೀವೇ ಕುತ್ತು ತಂದ್ಕೊಳ್ತೀರಾ. ಅಷ್ಟಕ್ಕೂ ಏನಿದು ಬಿಸಿ ಬಿಸಿ ಸಮಾಚಾರ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ಟೀ ಕುಡಿತಾ ಇದ್ರೆ ಮೈಂಡ್ ಫ್ರೆಶ್ ಅನಿಸುತ್ತೆ. ಇದು ಜಸ್ಟ್ ಒಂದು ಡ್ರಿಂಕ್ ಅಲ್ಲ, ಎಮೋಷನ್ ಅಂತ ಅನೇಕರು ಭಾವಿಸ್ತಾರೆ. ಆದ್ರೆ ನಾವು ಟೀ ಕುಡಿಯುವಾಗ ಮಾಡೋ ಒಂದು ತಪ್ಪು ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಹೌದು, ಕೆಲವರು ಬೆಳಗ್ಗೆ ಎದ್ದ ಕೂಡ್ಲೆ ಒಂದು ಪಾತ್ರೆಯಲ್ಲಿ ಫುಲ್ ಟೀ ಮಾಡಿ ಅದನ್ನೇ ಬಿಸಿ ಮಾಡಿ ಆಗಾಗ ಕುಡಿತಾ ಇರ್ತಾರೆ. ಹೀಗೆ ಮಾಡಿದ್ರೆ ನಿಮ್ಮ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀಳುತ್ತೆ. ಇತ್ತೀಚೆಗೆ ಪ್ರಕಟವಾದ ಅಧ್ಯಯನ ವರದಿ ಪ್ರಕಾರ ಚಹಾ ರೆಡಿ ಮಾಡಿದ 15ರಿಂದ 20 ನಿಮಿಷಗಳ ಒಳಗೆ ಟೀಯನ್ನು ಕುಡಿಬೇಕು. ಟೀ ತಯಾರಿಸಿದ ನಂತರ ಉಳಿದ ಚಹಾ ಎಲೆಗಳು ಬ್ಯಾಕ್ಟೀರಿಯಾಗಳಿಗೆ ಸಂತಾನೋತ್ಪತ್ತಿ ಮಾಡುವ ಸ್ಥಳವಾಗಬಹುದು ಅಂತ ಸಂಶೋಧಕರು ಎಚ್ಚರಿಸಿದ್ದಾರೆ. ಆರಿಹೋದ ಟೀ ಕುಡಿಯೋದ್ರಿಂದ ಲಿವರ್ ಹಾಗೆ ಜೀರ್ಣಾಂಗ ವ್ಯವಸ್ಥೆ ಮೇಲೆ ಎಫೆಕ್ಟ್ ಬೀಳುತ್ತೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಹೀಗಾಗಿ ಜಪಾನ್ ಮತ್ತು ಚೀನಾಗಳಂತಹ ದೇಶದಲ್ಲಿ ಸಂಗ್ರಹಿಸಿದ ಚಹಾವನ್ನ ವಿಷದಷ್ಟೇ ಹಾನಿಕಾರಕ ಅಂತ ಪರಿಗಣಿಸಲಾಗುತ್ತೆ. 24 ಗಂಟೆಗಳಿಗಿಂತ ಹೆಚ್ಚು ಕಾಲ ಸಂಗ್ರಹಿಸಿದ ಚಹಾವನ್ನ ಕುಡಿಯೋದು ಹಾವು ಕಡಿತಕ್ಕಿಂತ ಅಪಾಯಕಾರಿ ಅಂತ ಜಪಾನಿಯರು ಹೇಳುತ್ತಾರೆ. ಹೀಗಾಗಿ ಕೆಲ ದೇಶಗಳಲ್ಲಿ ಸ್ಟೋರ್ ಮಾಡಿದ ಟೀಯನ್ನ ಯಾವುದೇ ಕಾರಣಕ್ಕೆ ಕುಡಿಯೋದಿಲ್ಲ. ಇನ್ನು ಟೀಗೆ ಹಾಲು ಹಾಕಿರೋದ್ರಿಂದ ಟೀ ಬೇಗನೆ ಹಾಳಾಗುತ್ತೆ. ಹಾಲಿನಿಂದ ತಯಾರಿಸಿದ ಚಹಾವನ್ನ ಕೋಣೆಯ ಉಷ್ಣಾಂಶದಲ್ಲಿ 2 ಗಂಟೆಗಳಿಗಿಂತ ಹೆಚ್ಚು ಕಾಲ ಇಡಬಾರದು. ಫ್ರಿಡ್ಜ್ ನಲ್ಲಿ ಇಟ್ರೆ 2ರಿಂದ 3 ದಿನಗಳವರೆಗೆ ಸಂಗ್ರಹಿಸಬಹುದು. ಆದ್ರೆ ಚಹಾವನ್ನ ಮತ್ತೆ ಬಿಸಿ ಮಾಡೋದ್ರಿಂದ ಪೋಷಕಾಂಶಗಳು ನಾಶವಾಗುತ್ತೆ. ಅಷ್ಟೇ ಅಲ್ಲ, ಆಮ್ಲೀಯತೆಯು ಹೆಚ್ಚಾಗುತ್ತೆ. ಹೀಗಾಗಿ ಆದಷ್ಟು ಫ್ರೆಶ್ ಟೀನ ಕುಡಿಯಿರಿ, ಇಲ್ಲಾಂದ್ರೆ ನಾವೇ ನಮ್ಮ ಕೈಯಾರೆ ಆರೋಗ್ಯವನ್ನ ಹಾಳು ಮಾಡಿದಂತೆ ಆಗುತ್ತೆ ಅಲ್ವಾ? ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಟೀ ಲವರ್ ಆಗಿದ್ರೆ ಅವರು ಈ ತಪ್ಪನ್ನ ಮಾಡ್ತಾ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.